ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಂ ಅಲೈಕಂ, ವಣಕಂ, ಗುಡ್ ಆಫ್ಟರ್ನೂನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಂಗಳೂರು ನಗರದ ಏನು 28 ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಕ್ಷೇತ್ರದಂತಹ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಮಹಾನ್ ಒಂದು ಕಾರ್ಯ. ಇಡೀ ಕ್ಷೇತ್ರದ ಜನಗಳಿಗೆ ನೆಮ್ಮದಿಯನ್ನ, ಸಂತೋಷವನ್ನ, ಇಡೀ ಕ್ಷೇತ್ರದ ಜನಕ್ಕೆ ತಲುಪ ಅಂತ ಒಂದು ಕಾರ್ಯವನ್ನ ನಮ್ಮ ನಾಯಕರು, ನನ್ನ ಹಿತೈಷಿಗಳು, ನನ್ನ ರಾಜಕೀಯ ಭವಿಷ್ಯದಲ್ಲಿ ಸದಾ ಕಾಳಜಿ ವಹಿಸಿರ್ತಕ್ಕಂಥವ್ರು, ಈ 136 ಸೀಟ್ಗಳನ್ನು ತಂದುಕೊಟ್ಟಂತಹ ಒಂದು ಧೀಮಂತ ನಾಯಕರು, ಚತುರರು, ಸಂಘಟನಾಕಾರರು, ಸದಾ ಕಾರ್ಯಕರ್ತರ ಬಗ್ಗೆ ಸದಾ ಯೋಚನೆ ಮಾಡಿ ಅವರ ಹಿತವನ್ನ ಕಾಯುವ ನಮ್ಮ ನಾಯಕರು, ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ DK ಶಿವಕುಮಾರ್ ಸಾಹೇಬರು ಈಗ ಗುದ್ಲಿ ಪೂಜೆ ಮಾಡೋದ್ರ ಮೂಲಕ ಪ್ರತಿ ನಮ್ಮ ಕ್ಷೇತ್ರದ 2.5 ಲಕ್ಷ ಜನಗಳಿಗೆ ತಲುಪುವಂತಹ ನೀರನ್ನ, ಕುಡಿಯುವ ನೀರಿಗೆ ಚಾಲನೆಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯ ಒಂದು ಬಿಲ್ಡಿಂಗ್ ಮಾಡಿದ್ರೆ ಒಂದು ಊರಿಗಾಗುತ್ತೆ, ಒಂದು ರಸ್ತೆ ಪೂಜೆ ಮಾಡಿದ್ರೆ ಆ ರಸ್ತೆಗಾಗುತ್ತೆ, ಒಂದು ಮನೆ ಕಟ್ಟಿದ್ರೆ ಆ ಮನೆಯವ್ರಿಗಾಗುತ್ತೆ. ಆದ್ರೆ ಇವತ್ತು ಪೂಜೆ ಮಾಡಿದಾರಲ್ಲ 2.5 ಲಕ್ಷ ಜನಗಳಿಗೆ ತಲುಪ್ತಂತ ಪೂಜೆ ಇದು. ಇಡೀ ನಮ್ಮ ಕ್ಷೇತ್ರದಲ್ಲಿ ಡಿಲಿಮಿಟೇಷನ್ 2008ರಿಂದ ಆಗದಾಗಿಂದ ಹಿಡಿದು ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ಒಂದು ನೀರು ಶೇಖರಣೆ ಟ್ಯಾಂಕ್ ಇರಲಿಲ್ಲ. ನೀರಿನ ಅಭಾವ ಎಷ್ಟಿತ್ತು ಅಂದ್ರೆ, ನನಗೆ ನೀವೆಲ್ಲ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ ಮೇಲೆ ನೀವೆಲ್ಲ ಕೇಳಿದ್ದು ನನಗೆ ನೀರು 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 ನೀರು. ಇಂಥ ಒಂದು ನೀವು ಕೊಟ್ಟಂತಹ ಸಲಹೆ, ನಿಮ್ಮ ಬೇಡಿಕೆಯನ್ನ ನಾನು ನಮ್ಮ ನಾಯಕರ ಹತ್ರ ಹೋಗಿ ಕೇಳಿದಾಗ ಅವರು ಮನಸ್ಸಿಗೆ ಹಾಕೊಂಡು ಅವರು ಇಡೀ ಅಧಿಕಾರಿಗಳನ್ನ ಕರೆದು ಕೂಡಲೇ ಎಲ್ಲ ಹಣವನ್ನ ಚೆಕ್ ಮಾಡಿ 30 ಕೋಟಿಗಳನ್ನ ನಮಗೆ ನಿಮಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು. ಅಂತ ಒಂದು ಘನ ಕಾರ್ಯನ ಅವ್ರ ಕೈಯಲ್ಲೇ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಕೂತಿದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮುಂದೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಯಾವತ್ತು ನಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರು ನಮಗೆ ಫೋನ್ ಮಾಡ್ತಾರೆ. ಆ ರಸ್ತೆ ಮಾಡೋಣ, ಈ ರಸ್ತೆ ಮಾಡೋಣ, ಆ ಕೆಲಸ ಮಾಡೋಣ ಅಂತ ಸಲಹೆ ಸೂಚನೆಗಳನ್ನ ನಮಗೆ ಕೊಡ್ತಾ ಇರ್ತಾರೆ. ರಿಜ್ವಾನ್ ಅಹಮದ್ ಸಾಹೇಬ್ರು ಅವರು ಸಹ ಈ ನೀರನ್ನ ನೀವು ಕೊಡ್ಲಿಕ್ಕೆ ಅವರ ಕ್ಷೇತ್ರದಲ್ಲಿ ಪೈಪ್ ಲೈನ್ ಆಯ್ದುಕೊಂಡು ಬರ್ತದೆ, ಅವ್ರ ಸಹಕಾರನೂ ಸಹ ಬಹಳ ನಮಗೆ ಇಂಪಾರ್ಟೆಂಟ್. ಆದ್ರಿಂದ ಅವರು ಸಹ ನಮ್ಮ ಸಹಕಾರ, ನಮ್ಮ ಪುಲಿಕೇಶಿ ನಗರಕ್ಕೆ ಸಹಾಯ ಮಾಡಲು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಮೇಯರ್ ಆಗಿದ್ದ ಸಂಪತ್ ರಾಜ್ ಅವರು ಇದ್ದಾರೆ, ಕಾರ್ಪೊರೇಟರ್ ಆದಂತಹ ನಮ್ಮ ಜಾಕಿರ್ ಭಾಯ್ ಇದ್ದಾರೆ, ಮತ್ತೊಬ್ಬರು ನಮ್ಮ ಜಮೀರ್ ಶಾ ಇದ್ದಾರೆ. ನಾನು ಇನ್ನೊಬ್ಬ MLA ಶಾಸಕನ ಮರೆತು ಬಿಟ್ಟೆ, ನಮ್ಮ ನಾಗರಾಜ್ ಯಾದವ್, ನನ್ನ ಆತ್ಮೀಯ ಸ್ನೇಹಿತ. ಯಾವಾಗೂ ನನ್ನ ಮೇಲೆ ಗಲಾಟೆ ಮಾಡ್ತಾ ಇರ್ತಾನೆ, ನಿನ್ನ ಕ್ಷೇತ್ರಕ್ಕೆ ನಾನು ಯೂಸ್ ಮಾಡ್ಕೋ, ಏನು ಹೇಳು, ಬರ್ತೀನಿ ನಿಮ್ಮ ಜೊತೆಲಿ ಅಂತ. ನಮ್ಮ ನಾಗರಾಜ್ ಯಾದವ್ ಇದ್ದಾರೆ, ಹಾಗೂ ನಮ್ಮ ಜಾಕಿರ್ ಭಾಯ್, ನಮ್ಮ ಯಾಸಿರ್ ಭಾಯ್ ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ. ನಮ್ಮ ಎಲ್ಲದಕ್ಕೂ ಹೆಚ್ಚಿನದಾಗಿ ನಮ್ಮ ಚೇರ್ಮನ್ BWC ಚೇರ್ಮನ್ ಅಂತ ನಮ್ಮ ಮೋಹನ್ ರಾಜ್ ಅವರು ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ. ಚೇರ್ಮನ್ರು, ನಮ್ಮ BBMP ಕಮಿಷನರ್ ಮತ್ತು BMRD MD ಆದಂತಹ ನಮ್ಮ ರಾವ್ ಇದ್ದಾರೆ, ಮಹೇಶ್ ರಾವ್. ಹೆಚ್ಚಿನದಾಗಿ ನಮ್ಮ ಇವತ್ತು ಗುರುಗಳು ಕೂತಿದ್ದಾರೆ ನಮ್ಮ ಮುಂದೆ, ನಮ್ಮ ಜೈನುಲಿದಾ ಬೈ ಗುರುಗಳು, ನಮ್ಮ ಬಿಲಾಲ್ ಮಸೀದಿ ಸಾಹೇಬರು, ಜುಬ್ರಿಕೆ ಸಾಹೇಬರು, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಗುರುಗಳ ಮಗರಾದಂತಹ ನಮ್ಮ ಆಸಿಫ್ ಬೈ ಇದ್ದಾರೆ, ನಮ್ಮ ಫಾದರ್ ಸಂದೀಪ್ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ.
ಹಾಗೂ ನಮ್ಮ ಎಲ್ಲದಕ್ಕೂ ನಿಮ್ಮ ಕಟ್ಟಡವನ್ನ ಸುಂದರವಾದ ಕಟ್ಟಡವನ್ನ ಮಾಡಿ ಬೇಗನೆ ನಿಮಗೆ ಜಲಗಾರವನ್ನ ಸ್ಥಾಪನೆ ಮಾಡಲು ನಮ್ಮ ಕಾಂಟ್ರಾಕ್ಟರ್ ಆದಂತಹ ನಮ್ಮ ಕಾಂಟ್ರಾಕ್ಟರ್ ಬಿಹಾರದವ್ರು ಬಂದಿದ್ದಾರೆ. ಅವರು ಕಿಶೋರ್ ಅವರು ಬಂದಿದ್ದಾರೆ. ಇನ್ನ ನಮ್ಮ ಹಿಂದ್ಗಡೆ ಅನೇಕ ಎಕ್ಸ್ ಕಾರ್ಪೊರೇಟರ್ಗಳು, ನಮ್ಮ ಸೀನಿಯರ್ ಲೀಡರ್ಗಳು, ಹೆಣ್ಣು ಮಕ್ಕಳು, ಎಕ್ಸ್ ಕಾರ್ಪೊರೇಟರ್, ನಮ್ಮ BBMP ಅಧಿಕಾರಿಗಳು, BMID ಅಧಿಕಾರಿಗಳು ಹೆಚ್ಚಿನದಾಗಿ ಕಾರ್ಯಕ್ರಮವನ್ನ ಹೆಚ್ಚು ಅಚ್ಚುಕಟ್ಟಾಗಿ ಈ ಕ್ಷೇತ್ರದ ಮುಖಂಡರಾದಂತಹ ನಮ್ಮ ವಿಷ್ಣು ಅಂಡ್ ಶಿವು ಅವರು ಸಹ ಈ ಕಾರ್ಯಕ್ರಮವನ್ನು ರಾತ್ರಿ ಹಗಲು ಇಲ್ಲಿ ಇದು ಮಾಡಿದರೆ ಅವ್ರಿಗೆ ಸಹಕಾರಿಯಾಗಿ ನಮ್ಮ 2 ಬ್ಲಾಕಿನ ಅಧ್ಯಕ್ಷರು ಫಯಾಜ್ ಖಾನ್ ಅಂಡ್ ಜೋಶ್ ಅವರು, ಆಮೇಲೆ ನಮ್ಮ ಎಲ್ಲ ಅವ್ರ ಜೊತೆಯಲ್ಲಿ ಮುಖಂಡರುಗಳು ಇದ್ದಾರೆ. ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಏನೇ ಒಂದು ಕಾರ್ಯಕ್ರಮ ಆಗ್ಬಿಟ್ರೆ ನಮ್ಮ ಮುಖಂಡರುಗಳು ಸೈನಿಕರ ತರ, ಕಮಾಂಡರ್ ತರ ಬಂದು ನಮ್ಮ ಜೊತೆಯಲ್ಲಿ ಸಹಕಾರ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗಿರ್ತಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು ಅಷ್ಟು ಸಾಮಾನ್ಯರಲ್ಲ. ಅವರು ಅಲ್ಲಿ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಸುಮ್ಮನೆ ಕೂತಿಲ್ಲ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ನಿಮ್ಮನ್ನ, ನಮ್ಮನ್ನ, ಕಾರ್ಯಕರ್ತರನ್ನ ಹೆಂಗ್ ಕಾರ್ಯಕ್ರಮ ಮಾಡಿದಿರಿ, ಏನ್ ರೀತಿ ಮಾಡಿದಿರಿ ಅಂತ. ಅವರು ನಿಜವಾಗ್ಲೂ ಒಬ್ಬ ಕಾರ್ಯಕರ್ತನ ಗುರುತಿಸಲಿ ಪೊಲಿಟಿಕಲ್ ಲೀಡರ್ ಇದ್ದಾರೆ ಅಂದ್ರೆ ನಂಬರ್ 1 ನಮ್ಮ DK ಶಿವಕುಮಾರ್ ಸಾಹೇಬ್. ಅವರು ಸಂಘಟನೆ, ಅವರ ಚತುರತೆ, ಅವರ ಸಮಯ ಪ್ರಜ್ಞೆ, ಅವರ ಚಾಣಾಕ್ಷ ಇವತ್ತು ನಮಗೆ 136 ಸೀಟ್ ಬಂದಿದೆ. ಇವತ್ತು ಅವರು ಚಾರ್ಜ್ ತಗೊಳಕ್ ಮುಂಚೆ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿತ್ತು, ಈಗ ಹೆಂಗಿದೆ, ಎದುರಾಳಿಗಳನ್ನ ಬಿಜೆಪಿಯನ್ನ ಹೆಂಗ್ ಎದುರಿಸಬೇಕು, ಯಾವ ರೀತಿ ರಾಜಕೀಯ ಮಾಡಬೇಕು, ಎಲ್ಲಿ ಯಾವ ಕ್ಯಾಂಡಿಡೇಟ್ ಹಾಕಬೇಕು, ಯಾವ ಕಾರ್ಯಕರ್ತನ ರೆಡಿ ಮಾಡಬೇಕು ಅನ್ನೋದನ್ನ ಬಹಳವಾಗಿ ಅರ್ತಿದ್ದಾರೆ. ನಿಜವಾಗ್ಲೂ ನಾನು ಇವತ್ತು ಪುಲ್ಕೇಶಿ ನಗರ ಆಗಲಿ, ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ಶಿವಾಜಿನಗರ್ ಬೇರೆ ಅಲ್ಲ, ಪುಲ್ಕೇಶಿ ನಗರ್ ಬೇರೆ ಅಲ್ಲ, ಒಂದು ಬಾರ್ಡರ್. ಅಲ್ಲಿ ಇರೋರು ಎಲ್ಲ ನೆಂಟರು ಪುಲ್ಕೇಶಿ ನಗರಲ್ಲಿ ಇರ್ತಾರೆ, ಪುಲ್ಕೇಶಿ ನಗರಲ್ಲಿ ಇರೋರು ನೆಂಟರು ಶಿವಾಜಿನಗರಲ್ಲಿ ಇರ್ತಾರೆ. ಶಿವಾಜಿನಗರಲ್ಲಿ ಏನಾದರೂ ಸಮಸ್ಯೆ ಆದರೆ ಪುಲ್ಕೇಶಿ ನಗರ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಪುಲ್ಕೇಶಿ ನಗರ ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಶಿವಾಜಿನಗರ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಆ ರೀತಿ ನಮ್ಮ 2 ಕ್ಷೇತ್ರಗಳು ಭಾಳ ಒಂದಕ್ಕೊಂದು ಸಪೋರ್ಟಿವ್ ಆಗಿ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಾನು ಮತ್ತು AC ಶ್ರೀನಿವಾಸರವರು ಏನೇ ಈ ಭಾಗದ ಸಮಸ್ಯೆ ಆದರೆ ಜೊತೆಗಾಗಿ ಹೋರಾಡಿ ಈ ಭಾಗದ ಸಮಸ್ಯೆಗಳಿಗೆ ಒಂದು ಪರಿಹಾರ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾನು DK ಶಿವಕುಮಾರ್ ಅವ್ರಿಗೆ ನಮ್ಮ ನಾಯಕರು ಇವತ್ತು ಬಂದಿದ್ದಾರೆ. ಸರ್, ಈ ಈಶಾನ್ಯ ಬೆಂಗಳೂರು ಸರ್, ಇಲ್ಲಿ ಇಡೀ ಬೆಂಗಳೂರಿನ ಸಮಸ್ಯೆ ಒಂದಾದರೆ ಈ ಭಾಗದ ಸಮಸ್ಯೆಗಳೇ ಬೇರೆ ಸರ್. ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬಡವರದು ಇರ್ತಕ್ಕಂಥದ್ದು, ವಿಶೇಷವಾಗಿ ಭಾಷಿತ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ದಲಿತ ಸಮುದಾಯದವರು ಮತ್ತೆ ಅತಿ ಹಿಂದುಳಿದ ವರ್ಗದವರು ಈ ಭಾಗದಲ್ಲಿ ಇದ್ದಾರೆ ಸರ್. ಶಿವಾಜಿನಗರ್, ಪುಲ್ಕೇಶಿ ನಗರ್, ಸರ್ವಜ್ಞ ನಗರ್ ಮತ್ತೆ ಒಂದು ಭಾಗ ಸಾರಾಪಾಳ್ಯ, ಬ್ಯಾಟ್ರಾಯನ್ಪುರದ ಒಂದು ಭಾಗ. ಈ ಏರಿಯಾಗೆ ಹಿಂದೆ ಬಹಳ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗಿಲ್ಲ. ಬೇರೆ ಬೇರೆ ಕಾರಣದಿಂದ ಈ ಏರಿಯಾ ಹಿಂದುಳಿದವಾಗಿ ಉಳ್ಕೊಂತು. ಸೊ ನಾವು ಹಿಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾತ್ರ ಈ ಏರಿಯಾಗೆ ಏನೋ ಒಂದು ಸಹಾಯ ಆಯಿತು. ಇವತ್ತು ನೀವೇನು ಈ ಕೆಲಸ ಪ್ರಾರಂಭ ಮಾಡಕ್ಕೆ ಬಂದಿದ್ದೀರಿ ಸರ್, ಬಹುಶಃ AC ಶ್ರೀನಿವಾಸರವರ ಕೆರಿಯರಲ್ಲಿ ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಶಾಸಕನಾಗಿ, ಒಬ್ಬ ಕೌನ್ಸಿಲರ್ ಆಗಿ ಬೆಳಗ್ಗೆ ಎದ್ರೆ ಜನ ನೀರು 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 ಅಂತ ಹೇಳಿದ್ರೆ ನಾವು ಪರಿಹಾರ ಕೊಡೋಕ್ಕೆ ಸಾಧ್ಯವಾಗದೇ ಇದ್ರೆ, ಬಹುಶಃ ಕಳೆದ 10-20 ವರ್ಷಗಳಲ್ಲಿ ಪರಿಹಾರ ಕೊಡಿಸೋದಕ್ಕೆ ಆಗಲಿಲ್ಲ. ಕಳೆದ 2 ವರ್ಷಗಳಲ್ಲಿ AC ಶ್ರೀನಿವಾಸ್ ಹೋರಾಡಿ DK ಶಿವಕುಮಾರ್ ಅವರ ಆಶೀರ್ವಾದ ಪಡ್ಕೊಂಡು ಇವತ್ತು ಏನೆಲ್ಲ ಮಾತು ಕೊಟ್ಟಿದ್ದೀವಿ. ಯಾವ್ದಾದ್ರು ಸರ್ಕಾರ, ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಏನಾದ್ರು ನಿಮ್ಮ ಅಕೌಂಟ್ಗೆ ಯಾವ್ದಾದ್ರು ₹1 ದುಡ್ಡು ಕೊಟ್ಟಿದ್ರಾ? 15 ಲಕ್ಷ ಹಾಕ್ತೀವಿ ನಿಮ್ಮ ಅಕೌಂಟ್ಗೆ ಅಂತ ಹೇಳಿದ್ರು. ಅಚ್ಚೇ ದಿನ ಅಂತ ಹೇಳಿದ್ರು. ಬಂತ ಅಚ್ಚೇ ದಿನ? ಅಚ್ಚೇ ದಿನ ಬಂದಿರಮ್ಮ, ನಿಮ್ಮ ಅಕೌಂಟ್ ಎಲ್ಲ ಮಾಡಿಸಿದ್ರೆ ದುಡ್ಡು ಬಂತ? ಯಾಕೆ ನಾವು ₹2,000 ಕೊಡ್ತಾ ಇದ್ದೀವಿ ಅಂದ್ರೆ,
ಕರೆಂಟ್ ಇಂದ ಯಾಕೆ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ಎಲ್ಲ ಬೆಲೆಗಳು ಕೂಡ ಗಗನ ಕೊಂಡೋಯ್ತು, ಆದಾಯ ಎಲ್ಲ ಪಾತಾಳ ಕೊಂಡೋಯ್ತು. ನೀವು ಬದುಕಬೇಕು, ಜೀವನ ಚೆನ್ನಾಗಿ ಸಾಧನೆ ಮಾಡಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು. ಈಗ ತಾನೇ ಶ್ರೀನಿವಾಸ್ ಅವ್ರು ಹೇಳಿದ್ರು, ನಮ್ಗೊಂದು ಸ್ವಲ್ಪ ಸ್ಕೂಲ್ ಮಾಡಿಸ್ಕೊಟ್ಬಿಡಿ ಅಂತ, ಹಾಸ್ಪಿಟ್ಲ್ ಮಾಡಿಸ್ಕೊಟ್ಬಿಡಿ ಅಂತ. ನಾನು ಇಲ್ಲೇ ನಮ್ಮ ಅಧಿಕಾರಿಗಳಿಗೆ ಮತ್ತು ಶ್ರೀನಿವಾಸ್ ಹೇಳ್ತಾ ಇದ್ದೀನಿ, ಅವ್ರು ಎಲ್ಲಿ ಜಾಗನ ಹುಡುಕಿ ರೆಡಿ ಮಾಡಿ ಕೊಡ್ತಾರೋ, ಇಲ್ಲ ಹಳೆ ಯಾವ್ದಾದ್ರು ಸ್ಕೂಲ್ನೇ ಬೇಕಾದ್ರೆ ಒಡೆದಾಕ್ಬಿಟ್ಟು ರಿಪೇರಿ ಮಾಡಿ ಅಂತ ಹೇಳ್ತಾರೋ, ಅಲ್ಲಿ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಈ DK ಶಿವಕುಮಾರ್ ಬದಲಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ತಾನೇ ರಿಜ್ವಾನ್ ಅವ್ರ ಕ್ಷೇತ್ರದಲ್ಲಿ ಹಾಸ್ಪಿಟ್ಲ್ ಕೂಡ ಉದ್ಘಾಟನೆ ಮಾಡಿದ್ರು, ಒಂದು 3-4 ತಿಂಗಳಲ್ಲಿ. ಹಂಗೆ ಇಲ್ಲೂ ಕೂಡ ಸ್ಥಳೀಯ ಒಂದು ಹಾಸ್ಪಿಟಲ್ ಅನ್ನ ಮಾಡಲಿಕ್ಕೆ ಜಾಗ ನೋಡಿ ಕಾರ್ಪೊರೇಷನ್ ವತಿಯಿಂದ ಮಾಡ್ತಾ ಇದ್ದೀವಿ. ಇವತ್ತು ನೀರು ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ, ಇದು ಕೆಳಗಡೆ ಅಂಡರ್ ಗ್ರೌಂಡ್ ಸುಮಾರು 30,000 ಜನರಿಗೆ ನೀರು. ಈ ಗ್ರೌಂಡ್ ಅಲ್ಲೂ ಒಂದು ಕಾಲು ಭಾಗ ಕೆಲಸ ನಡೀತದೆ, ಆಮೇಲೆ ಮುಚ್ಚಿಬಿಡ್ತೀವಿ. ಈ ಗ್ರೌಂಡ್ ತಿರ್ಗಾ ವಾಪಸ್ ಈ ಗ್ರೌಂಡ್ ಇರ್ತದೆ, ಫುಲ್ ತೆಗೆದಿಲ್ಲ. ಒಂದು ಮೂಲೆಗೆ ಸುಮಾರು 3 ಲಕ್ಷ 30,000 ಮನೆ, 2.5 ಲಕ್ಷ ಜನರಿಗೆ ಈ ನೀರು. ಈಗಾಗಲೇ ನಮ್ಮ ಶ್ರೀನಿವಾಸ್ ಹೇಳ್ದಂಗೆ 10 ಈ ಕ್ಷೇತ್ರ ಬಹಳ ದೊಡ್ಡದಿದು. ಒಟ್ಟು 1,055 ಲಕ್ಷ ಕೋಟಿ ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ. ಇದು 130 ಕೋಟಿ ರಸ್ತೆಗೆ, 43 ಕೋಟಿ ಬ್ರಿಡ್ಜ್ಗೆ, ಇನ್ನು 320 ಕೋಟಿ ಬೇರೆ ಬೇರೆ ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ ವಾರ್ಡ್ಗಳಿಗೆಲ್ಲ. ಹೊಸ ಫ್ಲೈಓವರ್ ಅನ್ನ ರೋಡ್ ಅಗಲ ಮಾಡಿಸಿ ಅಂತ ಹೇಳಿದ್ರು, ನೀವು ಜಾಗ ಬಿಡಿಸಿ ಅಂತ ಹೇಳಿದೆ. TDR ಬೇಕಾದ್ರೆ ಕೊಟ್ಬಿಡ್ತೀನಿ, ದುಡ್ಡಿಲ್ಲ ಅಂತ ಹೇಳ್ತೀನಿ. ಆ ಜಾಗದಲ್ಲಿ ಹೊಸದಾಗಿ 650 ಕೋಟಿ ರೂಪಾಯಿ ವೆಚ್ಚದ ಫ್ಲೈಓವರ್ ಅನ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಸದ್ಯದಲ್ಲೇ ಈಗೆಲ್ಲ ದಾಖಲೆಗಳು ಮಾಡ್ತಾ ಇದ್ದೀವಿ, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. ಎಲ್ಲ ದಾಖಲೆಗಳನ್ನ ಕಂಪ್ಯೂಟರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿಯ ಖಾತೆಗಳನ್ನ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಸದ್ಯದಲ್ಲಿ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಇದು ನಡೀತದೆ. ಇದಲ್ಲದೆ ಯಾರು ಮನೆ ಕಟ್ಸ್ಕೊಳ್ತೀರಿ 50-80 ಒಳಗಡೆ, ಯಾವ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ನೀವು ಯಾರು ಕೂಡ ಲಂಚ ಕೊಟ್ಟು ತಿರುಗಿ ಪರ್ಗಿ ಮಾಡಂಗಿಲ್ಲ. ಒಬ್ಬ ಇಂಜಿನಿಯರ್ ಹತ್ರ, ಒಬ್ಬ ಆರ್ಕಿಟೆಕ್ಟ್ ಹತ್ರ ಹೇಳಿದ್ರೆ ಕರೆಕ್ಟಾಗಿ ಕಾನೂನು ಪ್ರಕಾರ ಕಟ್ಟೋರು. ಅವರೆಲ್ಲ ನಂಬಿಕೆ ನಕ್ಷೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಆ ಕೆಲಸ ಕೂಡ ಮಾಡ್ತೇವೆ. ಫ್ರೀಯಾಗಿ ಪ್ಲಾನ್, ಮನೆ ಬಾಗಿಲಿಗೆ ಪ್ಲಾನ್, ನಿಮ್ಮ ಕಂಪ್ಯೂಟರಲ್ಲೇ ಪ್ಲಾನ್ ಅಪ್ರೂವಲ್, ಅದನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಹೊಸ ಕಮಿಷನರ್ ಬಂದಿದ್ದಾರೆ, ಮಹೇಶ್ವರ ರಾವ್, ಮೆಟ್ರೋಲ್ ಇದ್ರು, ಈಗ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ದಾರೆ. ಗ್ರೇಟರ್ ಬೆಂಗಳೂರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ, ಗವರ್ನರ್ ಸಾಹೇಬರು ಲಿಖಿತ ಕೊಟ್ಟಿದ್ದಾರೆ. ನಮ್ಮ ರಿಜ್ವಾನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿಗೆ ಹೊಸ ರೂಪ ಬರ್ತಾ ಇದೆ. ಸದ್ಯದಲ್ಲೇ ಇನ್ನು 2-3 ದಿನದಲ್ಲಿ ಚಾಲನೆ ಆಗ್ತದೆ. ಅದಾದ ತಕ್ಷಣ ಇಡೀ ಬೆಂಗಳೂರನ್ನ ಕಸವನ್ನ ಕ್ಲೀನ್ ಮಾಡೋಂಥ ಕೆಲಸ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಆಗ ಸಾರ್ವಜನಿಕರು ಯಾರು ಬೇಕಾದ್ರೂ ಒಂದು ನಂಬರ್ ಕೊಡ್ತೀವಿ, ಇಂಥ ಜಾಗದಲ್ಲಿ ಕಸ ಇದೆ ಅಂತ ಹೇಳಿದ್ರೆ ಬಂದು ವಾಪಸ್ಸು ಅದನ್ನು ಕ್ಲೀನ್ ಮಾಡೋಂಥ ಕೆಲಸ ಈ ಕಾರ್ಪೊರೇಷನ್ ಇಂದ ನಾವು ಮಾಡ್ತೇವೆ. ಕ್ಲೀನ್ ಬ್ಯಾಂಗ್ಳೂರ್, ಸ್ವಚ್ಛ ಬ್ಯಾಂಗ್ಳೂರ್, ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಸೊ ಹಂಗೆ ಇಂಥ ಯೋಜನೆಗಳ ಇಟ್ಕೊಂಡಿದ್ದೇವೆ.
ಇನ್ನ ಒಂದೇ ದಿನ ಹಿಡಿದ್ರೆ ಮೀಡಿಯಾ ಅವರೆಲ್ಲ ಇಷ್ಟು ಬಿಟ್ಬಿಡ್ತಾರೆ. ಈಗೆಲ್ಲ ಯುದ್ಧದ ಮೇಲೆ ಹೊರಟ್ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ನಾನು ಇನ್ನು ಮುಖ್ಯ ಬೇಕಿದ ವಿಚಾರ ನಾನು ಬೇರೆ ದಿನ ನಾನು ಮಾತಾಡ್ತೀನಿ. ಸಮಾಜದ ಪ್ರಗತಿ ಆಗ್ಬೇಕಾದ್ರೆ ಮಹಿಳೆಯರು ಪ್ರಗತಿ ಆಗ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಎಲ್ಲ ಜಾತಿ ಎಲ್ಲ ಧರ್ಮವನ್ನ ನಾವು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನ ರಕ್ಷಣೆ ಮಾಡಬೇಕು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯಬದ್ಧವಾಗಿ ನಮ್ಮ ಸಂವಿಧಾನದ ಮುಖಾಂತರ ಕಾನೂನನ್ನ ಅಳವಡಿಸಬೇಕು. ಇವತ್ತು ತಾವೆಲ್ಲ ಇವತ್ತು ಏನು ನೀರಿನ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದು ಶ್ರೀನಿವಾಸ್ ಅವರ ಕೊಡುಗೆ. ನಿಮ್ಮ ಕ್ಷೇತ್ರದ ಇತಿಹಾಸಕ್ಕೆ ಶ್ರೀನಿವಾಸ್ ಅವರು ಸೇರ್ಕೊಳ್ತಾ ಇದ್ದಾರೆ. ಶ್ರೀನಿವಾಸ್ ಅವ್ರಿಗೆ ಹೇಳಿದೆ ನಾನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವ್ರನ್ನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಮನೆಗಳು ಕೂಡ ನೀರನ್ನ ಶಾಶ್ವತವಾಗಿ ಕೊಡಬೇಕು, ಕಾವೇರಿ ನೀರನ್ನ ಅಂತ ಹೇಳಿ ಈ ಸಂಕಲ್ಪವನ್ನು ಮಾಡಿ ನಮ್ಮ ಕೈಲಿ ಈ ಕೆಲಸವನ್ನ ಮಾಡಿಸಿದ್ದಾರೆ. ನಮ್ಮ ರಾಮ್ ಪ್ರಸಾದ್ ಅವರು, ನಮ್ಮ BDA ಕಮಿಷನರ್ ಅವರು, ಈ ಒಂದು BWSP ಚೇರ್ಮನ್ ಅವರು ಇದು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಏಕತೆಯಲ್ಲಿ ಶಕ್ತಿ ಇದೆ.